ಎಲ್ಲರಿಗೂ ನಮಸ್ಕಾರ. ಪ್ರಿ KCET 2021 ಆನ್ಲೈನ್ ಮ್ಯಾಥಮೆಟಿಕ್ಸ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೈಸೆಲ್ಫ್ ಸತೀಶ್ ನಾಯ್ಕ್, ಗೌರ್ಮೆಂಟ್ MKS PU ಕಾಲೇಜ್ ಹೊನ್ನಾವರ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಇವತ್ತು ನಾವು ಇಂಡೆಫಿನಿಟ್ ಇಂಟಿಗ್ರಲ್ ಈ ಯೂನಿಟ್ ಇಂದ KCETಯಲ್ಲಿ ಕೇಳಬಹುದಾದಂಥ ಕೆಲವು ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ಹಿಂದಿನ ವರ್ಷಗಳಲ್ಲಿ ಔಟ್ ಆಫ್ 60 ಕ್ವಶನ್ ನಲ್ಲಿ ಕೇಳಿರುವಂತ ಕ್ವಶನ್ಗಳ ಸಂಖ್ಯೆ. ಇನ್ 2014 ನಲ್ಲಿ 2 ಕ್ವಶನ್ಸ್, ನೆಕ್ಸ್ಟ್ 2015 ಟು 2020 3 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹಾಗಾಗಿ ಇನ್ 2021 ನಲ್ಲೂ 3 ಕ್ವಶನ್ಸ್ ಬರಬಹುದು. Integration is the inverse process of differentiation. ಡಿಫ್ರೆನ್ಸಿಯೇಷನ್ಸ್ ನಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ನಾವು ಇಂಟಿಗ್ರೇಷನ್ ಇನ್ ಚಾಪ್ಟರ್ನ ಎಲ್ಲ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ದ ಇಂಟಿಗ್ರೇಷನ್ ಇಸ್ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಆಂಟಿ ಡೆರಿವೇಟಿವ್ ಆಫ್ ಎ ಫಂಕ್ಷನ್ಸ್. ದ ಪ್ರೊಸೆಸ್ ಆಫ್ ಡಿಫ್ರೆನ್ಸಿಯೇಷನ್ಸ್ ಅಂಡ್ ಇಂಟಿಗ್ರೇಷನ್ಸ್ ಆರ್ ಇನ್ವರ್ಸ್ ಆಫ್ ಈಚ್ ಅದರ್. ಇಂಟಿಗ್ರೇಷನ್ಸ್ ಮತ್ತು ಡಿಫ್ರೆನ್ಸಿಯೇಷನ್ ಅನ್ನೋದು ಒನ್ ಈಸ್ ದಿ ಇನ್ವರ್ಸ್ ಆಫ್ ಅದರ್ ಆಗಿದೆ. That means the derivative of integral of f of x with respect to x is equal to f of x. It means identity function. And integral of derivative of f of x with respect to x is equal to f of x. So, one is the inverse of other. And the indefinite integral of f of x with respect to x is equal to, we write f of x plus c is represent a family of curve. It means now differentiation alli equation kottaga with the help of slope of the tangent now the curve movements anna helta bartivi. Here slope anna kottaga andre curve ina movements anna kottaga we find the infinite curves. Therefore he is said to be indefinite integrals. Basic fundamental results. So, first 6 results: integration of constant, integration of x raised to n, integration of 1 by x, integration of 1 by root x, integration of a raised to x, integration of e raised to x. ಈ 6 ರಿಸಲ್ಟ್ಸ್ ಬೇಸಿಕ್ ಆಗಿ ಆಲ್ಜಿಬ್ರಿಕ್ ಫಂಕ್ಷನ್ಸ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, logarithm functions ಅಲ್ಲಿ ಬರುವಂತ ರಿಸಲ್ಟ್ಸ್ ಆಗಿದೆ. ನೆಕ್ಸ್ಟ್ 10 ಟ್ರಿಗ್ನೋಮೆಟ್ರಿಕ್ ರಿಸಲ್ಟ್ಸ್: ಇಂಟಿಗ್ರೇಷನ್ ಆಫ್ sin x, ಇಂಟಿಗ್ರೇಷನ್ ಆಫ್ cos x, ಇಂಟಿಗ್ರೇಷನ್ ಆಫ್ tan x, ಇಂಟಿಗ್ರೇಷನ್ ಆಫ್ cot x, ಇಂಟಿಗ್ರೇಷನ್ ಆಫ್ secant x, ಇಂಟಿಗ್ರೇಷನ್ ಆಫ್ cosecant x, secant square x, cosec square x, secant x into tan x and cosec x into cot x. ಈ 10 ಟ್ರಿಗ್ನೋಮೆಟ್ರಿ ರಿಸಲ್ಟ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಪರ್ಟಿಕ್ಯುಲರ್ ಕೇಸ್ ನಾವು ಜನರಲ್ ರಿಸಲ್ಟ್ಸ್ ಆಗಿ ಬರೆದಾಗ 10 ರಿಸಲ್ಟ್ಸ್ ಬರುತ್ತೆ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ 1 ಬೈ a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್, ಇಂಟಿಗ್ರೇಷನ್ ಆಫ್ 1 ಬೈ root of x square plus a square, integration of 1 by a square minus x square, integration of 1 by x square minus a square, again integration of root of a square minus x square, integration of root of a square plus x square and integration of root of x square minus a square. ಈ 26 ರಿಸಲ್ಟ್ ಇನ್ ಈ 26 ರಿಸಲ್ಟ್ ನಮಗೆ ಪರ್ಫೆಕ್ಟ್ ಆಗಿರಬೇಕು. ಎಲ್ಲ ಪ್ರಾಬ್ಲಮ್ ಅನ್ನು ನಾವು ಈ 26 ಒನ್ ಆಫ್ ದ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡಿ ಆ ರಿಸಲ್ಟ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಈ 26 ರಿಸಲ್ಟ್ಸ್ ಜೊತೆಗೆ ನಮಗೆ 3 ರೂಲ್ ಆಫ್ ಇಂಟಿಗ್ರೇಷನ್ಸ್ ಗೊತ್ತಿರಬೇಕು. ದ ಫಸ್ಟ್ ಒನ್ ಈಸ್ ಇಂಟಿಗ್ರೇಷನ್ ಆಫ್ k ಇಂಟು f ಆಫ್ x ವಿತ್ ರೆಸ್ಪೆಕ್ಟ್ ಟು x where k is constant. You can taking constant outside the integral. ಕಾನ್ಸ್ಟೆಂಟ್ ಇದ್ದಾಗ ಹೊರಗಡೆ ಇಟ್ಕೊಳ್ಳೋದು. Integral of sum or difference equal to
ಸಮ್ ಆಫ್ ದರ್ ಇಂಟಿಗ್ರಲ್ಸ್ ಆರ್ ಡಿಫರೆನ್ಸ್ ಆಫ್ ದರ್ ಇಂಟಿಗ್ರಲ್ ಆಗಿರುತ್ತೆ. ಹಾಗೆ ಇಂಟಿಗ್ರೇಷನ್ ಆಫ್ ದ ಪ್ರಾಡಕ್ಟ್ ಆಫ್ ದ ಟೂ ಫಂಕ್ಷನ್ಸ್ ಇದ್ದಾಗ ಇಂಟಿಗ್ರೇಷನ್ ಆಫ್ f of x into g of x, the product of two functions ಇದ್ದಾಗ it means integration of first function into second functions with respect to x is equal to, ನಾವು first function ಅನ್ನ ಹಾಗೆ ಇಟ್ಟು integration of second function minus integral of derivative of the first function into integral of second functions with respect to x ಮಾಡ್ತೀವಿ. ಇದನ್ನೇ ನಾವು ಇಂಟಿಗ್ರೇಷನ್ಸ್ ಬೈ ಪಾರ್ಟ್ಸ್ ಅಂತ ಹೇಳ್ತೀವಿ. ಈ ರಿಸಲ್ಟ್ ಅನ್ನ ನಾವು CETಯಲ್ಲಿ ಯೂಸ್ ಮಾಡುವಾಗ ಫಸ್ಟ್ ರೈಟ್ ದ ಸೆಕೆಂಡ್ ಫಂಕ್ಷನ್ ಅನ್ನ ಡೆರಿವಿಟಿವ್ ಅನ್ನ ಬರ್ಕೊಂಡ್ರೆ u ಇಂಟು dv ಅಂತ ಬರಿತೀವಿ. u ಇಸ್ ದ ಫಸ್ಟ್ ಫಂಕ್ಷನ್ ಹಾಗೆ ಇಡ್ತೀವಿ. ಸೆಕೆಂಡ್ ಫಂಕ್ಷನ್ ಇನ ಡೆರಿವಿಟಿವ್ ದೆನ್ ರೈಟ್ ಡೈರೆಕ್ಟ್ಲಿ u ಇಂಟು v ಮೈನಸ್ ಇಂಟಿಗ್ರಲ್ ಆಫ್ v ಇಂಟು du ಅಂತ ಬರೀಬಹುದು. ಪುನಃ ಇದನ್ನ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಇನ್ ಜನರಲ್ ಆಗಿ ಹೇಳದಿದ್ರೆ u ಇಂಟು dv ಫಾರ್ಮ್ ಅಲ್ಲಿ ಬರೆದ ಮೇಲೆ ಫಸ್ಟ್ ಟರ್ಮ್ ಈಸ್ u ಇಂಟು v ಮೈನಸ್ ದ ಡೆರಿವಿಟಿವ್ ಆಫ್ u ಇಂಟು ಇಂಟಿಗ್ರೇಷನ್ ಆಫ್ v ಅನ್ನ ಇಲ್ಲಿ ಡೈರೆಕ್ಟ್ ಆಗಿ ಬರೆಯೋದು ಪ್ಲಸ್ ಸೈನ್. ನೆಕ್ಸ್ಟ್ ಡೆರಿವಿಟಿವ್ ಆಫ್ u ಡ್ಯಾಶ್ ಇಂಟು ಇಂಟಿಗ್ರೇಷನ್ ಆಫ್ v1 ಇದನ್ನ v2 ಅಂತ ಬರಿತೀವಿ ಮೈನಸ್ ದ ಡೆರಿವಿಟಿವ್ ಆಫ್ u ಡಬಲ್ ಡ್ಯಾಶ್ ಇಂಟಿಗ್ರೇಷನ್ ಆಫ್ v2 ಇದನ್ನ v3 ಅಂತ. ಇದೇ ರೀತಿಯಲ್ಲಿ ಲಾಸ್ಟ್ ಡೆರಿವಿಟಿವ್ ಮಾಡಿದಾಗ 0 ಬರಬೇಕು. ಇಲ್ಲ ದ ಫಂಕ್ಷನ್ ಲೈಕ್ ದ ಫಾರ್ಮ್ ಆಫ್ u ಇಂಟು dv ಈ ಫಾರ್ಮ್ ನಲ್ಲಿ ಬರೋ ತನಕ ಅದನ್ನ ಸಿಂಪ್ಲಿಫೈ ಮಾಡಿ ಬರಿತಾ ಹೋಗಿ ನಮಗೆ ರಿಸಲ್ಟ್ಸ್ ಬರುತ್ತೆ. ಹಿಯರ್ ನಾವು ಫಸ್ಟ್ ಮತ್ತು ಸೆಕೆಂಡ್ ಫಂಕ್ಷನ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಜಸ್ಟ್ ರಿಮೆಂಬರ್ ಐಲೇಟ್ ಫಾರ್ಮುಲಾ ಅನ್ನ ಯೂಸ್ ಮಾಡ್ತೀವಿ. ಇನ್ವರ್ಸ್, ಲೊಗರಿಥಮ್, ಆಲ್ಜಿಬ್ರಿಕ್, ಟ್ರಿಗ್ನೋಮೆಟ್ರಿಕ್ ಅಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಈ ಆರ್ಡರ್ ಅಲ್ಲಿ ನಾವು ಫಸ್ಟ್ ಮತ್ತು ಸೆಕೆಂಡ್ ಫಂಕ್ಷನ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ದ ನೆಕ್ಸ್ಟ್ ಮೆಥಡ್ ಆಫ್ ಇಂಟಿಗ್ರೇಷನ್ಸ್, ದ ಕೊಟ್ಟಂತ ಫಂಕ್ಷನ್ಸ್ ಅನ್ನ ನಾವು ಒನ್ ಆಫ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ತರಲಿಕ್ಕೆ ಎರಡು ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಮೆಥಡ್ ಈಸ್ ಇಂಟಿಗ್ರೇಷನ್ಸ್ ಬೈ ಸಬ್ಸ್ಟಿಟ್ಯೂಷನ್ಸ್ ಮೆಥಡ್. ನಾವು ಸುಟೇಬಲ್ ಸಬ್ಸ್ಟಿಟ್ಯೂಟ್ ಅನ್ನು ಮಾಡಿ ಒಂದು ಫಂಕ್ಷನ್ಗೆ ನಾವು ಫಂಕ್ಷನ್ ಅನ್ನ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ರೀರೈಟ್ ಮಾಡೋದು. ಫಾರ್ ಎಕ್ಸಾಂಪಲ್ಸ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಇಂಟು ಡಿ ಎಕ್ಸ್ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಇಂಟಿಗ್ರಲ್ ಆಫ್ ಎಫ್ ಆಫ್ ಯು ಇಂಟು ಡಿ ಯು ಆಗುತ್ತೆ. ಸಪೋಸ್ ಹಿಯರ್ ಟೇಕಿಂಗ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಯು ಅಂತ ತಗೊಂಡ್ರೆ ಜಿ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಡಿ ಯು ಆಗುತ್ತೆ. ಇದು 26ನ ಒಂದು ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ರಿಸಲ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡೋದು. ದ ಸಿಮಿಲರ್ ಟೈಪ್ ದ ಸೆಕೆಂಡ್ ಒನ್ ಈಸ್ ಇಂಟಿಗ್ರೇಷನ್ಸ್ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್. ಸಪೋಸ್ ದ ಗಿವನ್ ಫಂಕ್ಷನ್ ಏನಾದ್ರೂ ರ್ಯಾಷನಲ್ ಫಂಕ್ಷನ್ ಆಗಿದ್ದು ಇಟ್ ಈಸ್ ಎ ಪ್ರಾಪರ್ ಫಂಕ್ಷನ್ ಇದ್ದಾಗ ಆ ಪ್ರಾಪರ್ ರ್ಯಾಷನಲ್ ಫಂಕ್ಷನ್ ಅನ್ನ ಸಿಂಪಲ್ ಫ್ರಾಕ್ಷನ್ಸ್ ಆಗಿ ನಾವು ಬರಿತಾ ಹೋಗ್ತೀವಿ. ಬೋತ್ ದ ಫ್ಯಾಕ್ಟರ್ಸ್ ಆರ್ ಲೀನಿಯರ್ ಫ್ಯಾಕ್ಟರ್ಸ್, ನಾನ್ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾಗ ನಾವು ಬರೆಯುವಂತ ಮೆಥಡ್. ಹಾಗೆ ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಆದಾಗ ಲೀನಿಯರ್ ಒನ್ ಈಸ್ ನಾನ್ ರಿಪೀಟೆಡ್, ಇನ್ನೊಂದು ರಿಪೀಟೆಡ್ ಲೀನಿಯರ್ ಫ್ಯಾಕ್ಟರ್ಸ್ ಇದ್ದಾಗ ಬರೆಯುವಂತ ಮೆಥಡ್. ಹಾಗೆ ಒನ್ ಈಸ್ ಲೀನಿಯರ್ ಫ್ಯಾಕ್ಟರ್ಸ್, ಅದರ್ ಈಸ್ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್ ಇದ್ದಾಗ ಈ ಮೂರು ಕನ್ವರ್ಷನ್ಸ್ ನಮಗೆ ಗೊತ್ತಿರಬೇಕು. ರ್ಯಾಷನಲ್ ಫಂಕ್ಷನ್ಸ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್ಸ್. ದ ನೆಕ್ಸ್ಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಂಡ್ ಪರ್ಟಿಕ್ಯುಲರ್ ಕೇಸ್ ಇವು ನಮಗೆ ಪರ್ಫೆಕ್ಟ್ ಆಗಿದ್ರೆ ಇಂಟಿಗ್ರೇಷನಿನ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಅಂತ ಹೇಳಿದಾಗ ಇಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಇದೆ ಅಂತ ಹೇಳಿ ಆಗ ಎಕ್ಸ್ ಈಸ್ ರೀಪ್ಲೇಸ್ ಬೈ ಲೀನಿಯರ್ ಫ್ಯಾಕ್ಟರ್ಸ್ ಎ ಎಕ್ಸ್ ಪ್ಲಸ್ ಬಿ ಅನ್ನ ನಾವು ಹಾಕಿದ್ರೆ ಆ ಇಂಟಿಗ್ರೇಷನ್ಸ್ ಆನ್ಸರ್ ಅಲ್ಲೂ 1/a ಇಂದ ಮಲ್ಟಿಪ್ಲೈ ಮಾಡಿ ಈ ಎಕ್ಸ್ ಈಸ್ ರೀಪ್ಲೇಸ್ ಬೈ ಎ ಎಕ್ಸ್ ಪ್ಲಸ್ ಬಿ ಅಂತ ಬರೆದ್ರೆ ಆಗುತ್ತೆ ಪ್ಲಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್. ಎಲ್ಲ 25 ರಿಸಲ್ಟ್ ಎಕ್ಸೆಪ್ಟ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ನಾವು ಎಕ್ಸ್ ಈಸ್ ರೀಪ್ಲೇಸ್ ಬೈ ಎ ಎಕ್ಸ್ ಪ್ಲಸ್ ಬಿ ಅನ್ನ ಬರೀಬಹುದು. ಇದು ಮೊದಲನೇ ಸ್ಟ್ಯಾಂಡರ್ಡ್ ಫಾರ್ಮ್ಸ್. The second one is integration of f of x to the power n into f dash x into dx ಫಾರ್ಮ್ ನಲ್ಲಿ ಇದೆ ಅಂದ್ರೆ
which is in the form of f of x to the power n into derivative of f of x. ಇದು ನಾವು CET ಯಲ್ಲಿ ಗೊತ್ತಿರಬೇಕಾದಂತ ಫಾರ್ಮ್ಸ್. ಡೈರೆಕ್ಟ್ ಆಗಿ ಬರೆಯುವಾಗ ಇಟ್ ಮೀನ್ಸ್ ಇಂಟಿಗ್ರೇಷನ್ ಆಫ್ u raised to n into du ಫಾರ್ಮ್ ನಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು u to the power n plus 1 divided by n plus 1 plus integral constant. It means f of x to the power n plus 1 divided by n plus 1 plus integral constant ಆಗುತ್ತೆ. ಹಾಗೆ f dash x divided by f of x into dx is equal to, it means 1 by f of x into derivative of f of x. ಅಂದ್ರೆ ಇದು 1 by u into du ಫಾರ್ಮ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ log u plus integral constant ಅಂದ್ರೆ log of f of x plus integral constant ಅಂತ ಬರೀಬಹುದು. The fourth one, integration of f dash x divided by root of f of x into dx ಅಂತ ಇದ್ರೆ it means 1 by root of f of x into derivative of f of x means 1 by root u into du is equal to 1 by root x into dx. You know that 2 times root x plus integral constant. Therefore 2 times root u plus integral constant. ಅಂದ್ರೆ ಆನ್ಸರ್ ಏನಾಗುತ್ತೆ 2 times root of f of x plus integral constant. ಈ ಎಲ್ಲಾ ರಿಸಲ್ಟ್ಸ್ ಅನ್ನು 25 ರಿಸಲ್ಟ್ ಗೆ ನಾವು ಕನ್ವರ್ಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಮೆಥಡ್ ಆಗಿರುತ್ತೆ. ದ ನೆಕ್ಸ್ಟ್ ದ ಪರ್ಟಿಕ್ಯುಲರ್ ಕೇಸ್ ಅಂತ ಹೇಳಿದಾಗ ಇಂಟಿಗ್ರೇಷನ್ ಆಫ್ p ಆಫ್ x ಲೀನಿಯರ್ ಫ್ಯಾಕ್ಟರ್ಸ್ ಡಿವೈಡೆಡ್ ಬೈ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್. ಯು ನೋ ದಟ್ ಇದನ್ನ ನಾವು ಹೇಗೆ ಬರೀತೀವಿ, l ಇಂಟು ಲಾಗ್ ಆಫ್ ದ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್ ಪ್ಲಸ್ m ಇಂಟು ಇಂಟಿಗ್ರಲ್ ಆಫ್ 1 ಬೈ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್ ಗೊತ್ತಿದೆ. ಈ l ಮತ್ತು m ಕಂಡುಹಿಡಿಯಲಿಕ್ಕೆ ಈ ಫಾರ್ಮುಲಾ ಗೊತ್ತಿರಬೇಕು. l ಮೀನ್ಸ್ p means coefficient of x, a ಅಂದ್ರೆ coefficient of x square, p divided by 2a into log of the quadratic factors plus m means q minus b into p divided by 2a. ಇದನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಮಾಡಿ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ಹಾಗೆ ಲೀನಿಯರ್ ಡಿವೈಡೆಡ್ ಬೈ ರೂಟ್ ಆಫ್ ಕ್ವಾಡ್ರಾಟಿಕ್ ಫ್ಯಾಕ್ಟರ್ಸ್, ಇಲ್ಲೂ ಅದೇ ಫಾರ್ಮ್ಸ್ ಬರುತ್ತೆ. p by a into root of ax square plus bx plus c plus m ಅಂದ್ರೆ same form q minus b into p divided by 2a into root of 1 by quadratic factors. ಈ quadratic factors ಅನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಿ ಬರೀತೀವಿ. ಇದು ಗೊತ್ತಿದೆ ನಮಗೆ. 1 by ax square plus bx plus c ಫಾರ್ಮ್ ನಲ್ಲಿ ಇದೆ. ವಿತ್ ರೆಸ್ಪೆಕ್ಟ್ ಟು x ಅಂದ್ರೆ 1 by a into ಫಸ್ಟಿಗೆ coefficient of x square ಅನ್ನ ಕಾಮನ್ ಟರ್ಮ್ಸ್ ಆಗ್ತದ್ದು. ಡೈರೆಕ್ಟ್ ಆಗಿ ಹೇಳ್ತೀವಿ x plus half of the coefficient of x whole square plus constant c by a minus half of the coefficient of x whole square. This in the form of x square plus or minus k square. ಈ ಫಾರ್ಮ್ ನಲ್ಲಿ ಬಂದಿರುತ್ತೆ. ಇದನ್ನ convert into one of the standard forms. One more results. The fifth one, integral of e power x into f of x plus f dash x into dx ಇದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ರಿಸಲ್ಟ್ ಅನ್ನ e to the power x into f of x plus integral constant ಅಂತ ಬರೀಬಹುದು. These results are very very important results. The first questions, integral of x cube minus 3x square plus 3x minus 1 divided by x minus 1 whole raised to 5 with respect to x. Options are given A, B, C and D. ನಾವು ಇಂಡೆಫಿನಿಟ್ ಇಂಟಿಗ್ರಲ್ ಇನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋ ಮೊದಲು ಫಸ್ಟಿಗೆ ರಿಸಲ್ಟ್ಸ್ ಅನ್ನ ನೋಡಬೇಕು. ಇಲ್ಲಿ ನಾವು ಆಪ್ಷನ್ಸ್ ಅನ್ನ ವೆರಿಫೈ ಮಾಡಿದ್ರೆ ದ ಫಸ್ಟ್ ಆಪ್ಷನ್ಸ್ ಲಾಗ್ ಅಲ್ಲಿ ಇದೆ. ಲಾಗ್ ಎಕ್ಸ್ ಬರಬೇಕು ಅಂದ್ರೆ ಆರ್ ಲಾಗ್ ಯು ಬರಬೇಕು ಅಂದ್ರೆ 1 by u into du ಫಾರ್ಮ್ ಅಲ್ಲಿ ಇರಬೇಕು. tan inverse x ಬರಬೇಕಿದ್ರೆ 1 divided by 1 plus x square, ಇದು log 1 divided by x minus u into derivative of x minus u ಇರಬೇಕು. ಹಾಗೆ minus 1 divided by x minus 1 ಬರಬೇಕು ಅಂದ್ರೆ minus 1 by x ಅಂದ್ರೆ ಇಂಟಿಗ್ರೇಷನ್ ಆಫ್ x raised to minus 2 ಆಗಿರಬೇಕು. ಅಂದ್ರೆ ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗಬೇಕು. ಆಪ್ಷನ್ಸ್ ಅನ್ನ ನೋಡಿದಾಗ ಹೇಗೆ ಸಿಂಪ್ಲಿಫೈ ಮಾಡ್ತೀವಿ, ಫಸ್ಟ್ ರಿಸಲ್ಟ್ ಅನ್ನ ನಾವು ನೋಡಿದಾಗ ದ ನ್ಯೂಮರೇಟರ್ಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 3x minus 1 ಇದೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು x minus 1 ಹೋಲ್ ಕ್ಯೂಬ್. ಜಸ್ಟ್ ಐಡೆಂಟಿಫೈ ಮಾಡ್ತೀರಿ. a minus b whole cube means a cube minus 3 times a square into b plus 3 times ab square minus b cube
Here b is equal to 1, a equal to x ಹಾಕಿದ್ರೆ ಈ ರಿಸಲ್ಟೇ ಬರುತ್ತೆ. therefore ನ್ಯೂಮರೇಟರ್ ಏನಾಯಿತು x minus 1 whole cube. ಇದನ್ನ ಎಕ್ಸ್ಪಾಂಡ್ ಮಾಡಿ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಗಿವನ್ ಫಂಕ್ಷನ್ಸ್ x minus 3 whole cube divided by x minus 1 raised to 5. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1 by x minus 2 whole square ಅಂದ್ರೆ ಏನು x minus 1 raised to minus 2 ಆಗುತ್ತೆ. Therefore, I is equal to integration of x minus 1 whole raised to minus 2 into derivative of x. Derivative of x minus 1 is equal to derivative of x. Therefore, which is in the form of integration of u raised to minus 2 with respect to u. Therefore, its value is minus 1 by u plus integral constant. The answer is minus 1 by x minus 1 plus integral constant. That is exactly second options, option B, minus 1 by x minus 1 plus integral constant. The next, integration of secant x divided by secant x minus tan x into dx. ಇಲ್ಲಿ ನಮಗೆ secant x minus tan x ಒಂದು ರಿಸಲ್ಟ್ ಗೊತ್ತಿದೆ, ಟ್ರಿಗ್ನಾಮೆಟ್ರಿಯ ರಿಸಲ್ಟ್ಸು. ಅದೇನು secant square x minus tan square x ಆದ್ರೆ 1 ಆಗುತ್ತೆ. therefore multiplying both numerator and denominator by secant x plus tan x. ಆಗ ಡಿನಾಮಿನೇಟರ್ ಏನಾಗುತ್ತೆ a minus b into a plus b. secant square x minus tan square x ಅಂದ್ರೆ ಇದ್ರ ವ್ಯಾಲ್ಯೂಸ್ 1 ಆಯಿತು. therefore numerator ಏನಿರುತ್ತೆ secant x into secant x plus tan x. therefore I is equal to secant x into secant x plus tan x into dx ಆಯಿತು. therefore I is integral of secant x into secant x ಮಾಡಿದ್ರೆ secant square x ಬರುತ್ತೆ ಪ್ಲಸ್ secant x into tan x ಮಾಡಿದಾಗ secant x into tan x. ಇದೆರಡು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ನಮ್ಗೆ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ secant square x ಅಂದ್ರೆ tan x ಪ್ಲಸ್ ಇಂಟಿಗ್ರೇಷನ್ ಆಫ್ secant x into tan x ಅಂದ್ರೆ secant x plus integral constants. therefore the correct option is option B, secant x plus tan x plus integral constant. The next example, integral of sin square x divided by 1 plus cos x into dx is. Options are given. ಇಲ್ಲೂ ಅಷ್ಟೇ sin square x divided by 1 plus cos x ಇದೆ. ನಮಗೆ ರಿಲೇಷನ್ಸ್ ಗೊತ್ತು sin square x plus cos square x equal to 1 or sin square x equal to 1 minus cos square x. ಇದು ಯಾವ ಫಾರ್ಮ್ ನಲ್ಲಿ ಇದೆ? a square minus b square ಫಾರ್ಮ್ ನಲ್ಲಿ ಇದೆ. 1 square ಅಂದ್ರೆ 1. a square minus b square means a minus b into a plus b. ಹಾಗಿದ್ರೆ ನ್ಯೂಮರೇಟರ್ ಏನಾಯಿತು 1 minus cos x into 1 plus cos x ಆಯಿತು. ಡಿನಾಮಿನೇಟರ್ ಇರುವಂತ 1 plus cos x ಕ್ಯಾನ್ಸಲ್ ಆದ್ರೆ 1 minus cos x ಇರುತ್ತೆ. therefore I is equal to integral of 1 minus cos x into dx. What is integration of 1? X. So integration of cos x, sin x. X minus integration of cos x is sin x. So x minus sin x plus integral constant. Therefore correct option, option D. The next question, integration of cos of 2x minus cos of 2 theta divided by cos x minus cos theta with respect to the x is. The options are given. Here with respect to theta x, theta is constant. ಇದು ನಮಗೆ ಗೊತ್ತಿರಬೇಕು. In using multiple angle 2x 2 theta ಇದು multiple angle ಅನ್ನೋದು ನಮಗೆ ಗೊತ್ತು. ಹಾಗಿದ್ರೆ ರಿಸಲ್ಟ್ ನೆನ್ಪು ಮಾಡ್ಕೊಂಡ್ರೆ what is cos 2x 2 times cos square x minus 1 ಅನ್ನೋದು ಗೊತ್ತು. ಹಾಗೆ cos 2 theta ಅಂದ್ರೆ 2 times cos square theta minus 1. ಇದು ಎರಡನ್ನು ಸಬ್ಟ್ರಾಕ್ಟ್ ಮಾಡ್ರಿ. cos 2x minus cos 2 theta ಮಾಡಿದ್ರೆ 2 times cos square x minus 1 minus 2 times cos square theta minus minus plus 1. ಇದೆರಡು ಕ್ಯಾನ್ಸಲ್ ಆಗಿ 2 times cos square x minus cos square theta ಬರುತ್ತೆ. ಹಾಗಿದ್ರೆ cos square x minus cos square theta again a square minus b square ಫಾರ್ಮ್ ನಲ್ಲಿದೆ. a minus b into a plus b ಅಂತ ಬರೀತೀವಿ. ಹಾಗಿದ್ರೆ ನ್ಯೂಮರೇಟರ್ ಏನಾಯಿತು 2 times cos x minus cos theta into cos x plus cos theta. ಡಿನಾಮಿನೇಟರ್ ಅಲ್ಲಿ ಏನಿದೆ cos x minus cos theta ಇದೆ. cos x minus cos theta ಅನ್ನೋದು ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ಉಳಿಯೋದೇನು I is 2 ಕಾನ್ಸ್ಟೆಂಟ್ ಔಟ್ಸೈಡ್ ದ ಇಂಟಿಗ್ರಲ್ ಸೈನ್ ಅಲ್ಲಿ ಬರುತ್ತೆ. cos x plus cos theta into dx. 2 into what is integration of cos x? Integral of sum equal to sum of their integral. Integration of cos x ಅಂದ್ರೆ sin x. Here cos theta ಅನ್ನೋದು ಕಾನ್ಸ್ಟೆಂಟ್ k ಅಂತ ತಿಳ್ಕೊಂಡ್ರೆ what is
Integration of k with respect to x, k into x. Therefore, x into cos theta plus integral constant. That is option A, 2 times cos x plus x into cos theta ಅನ್ನೋದು ಕರೆಕ್ಟ್ ಆದಂತ ಆಪ್ಷನ್ಸ್. ಇಟ್ ಇಸ್ ಕ್ಲಿಯರ್. ಇವೆಲ್ಲ ಟ್ರಿಗ್ನಾಮೆಟ್ರಿಯ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುವಂತ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್, integral of f of x into dx is g of x is given. Then integration of f of x into g of x into dx is, the options are given. Here also using by definition of integrations. Definitions ಏನು ಹೇಳುತ್ತೆ, integration of f of x into dx is equal to g of x ಅಂದ್ರೆ the derivative of g of x is equal to f of x ಅಂತ. ಹಾಗಿದ್ರೆ ದ ಗಿವನ್ ಇಂಟಿಗ್ರಲ್ ಅನ್ನ ಹೇಗೆ ಬರೀಬಹುದು, ಇಂಟಿಗ್ರಲ್ ಆಫ್ g of x ಹಾಗೆ ಇರುತ್ತೆ, f of x ಅಂದ್ರೆ ಏನಿಲ್ಲಿ ಡೆರಿವಿಟಿವ್ ಆಫ್ g of x. ಈ f of x ಅನ್ನ ಡೆರಿವಿಟಿವ್ ಆಫ್ g of x ಅಂತ ಬರೀತೀವಿ. ಇದು ಯಾವ ಫಾರ್ಮ್ ನಲ್ಲಿ ಇದೆ, ಇಂಟಿಗ್ರೇಷನ್ ಆಫ್ u ವಿತ್ ರೆಸ್ಪೆಕ್ಟ್ ಟು u ಅಂದ್ರೆ ಏನಾಯ್ತು, u ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್. Therefore ಆನ್ಸರ್ ಏನ್ ಬರುತ್ತೆ, g of x whole square divided by 2. ಅದನ್ನೇ ಹೇಗೆ ಬರೀತೀವಿ, half into g of x whole square plus integral constant. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. It's clear. The next questions. Integral of 1 divided by e to the power x plus 1 with respect to x is. ಇದು ವೆರಿ ಸಿಂಪಲ್ ರಿಸಲ್ಟ್. ಕೊಟ್ಟಂತ functions 1 by e raised to x plus 1 ಇದೆ. Suppose here adding and subtracting e raised to x in numerators. ಆಗ ಏನಾಯ್ತು, e to the power x plus 1 minus x ಅಂತ ಇದನ್ನ ಗ್ರೂಪ್ ಮಾಡಿದ್ರೆ ಹಾಗೆ ಎಕ್ಸ್ಪಾಂಡ್ ಮಾಡ್ತೀವಿ. e to the power x plus 1 divided by e to the power x plus 1 ಅಂದ್ರೆ 1 ಆಯ್ತು, ಮೈನಸ್ e to the power x divided by e power x plus 1 ಅಂತ ಬರೀತೀವಿ. ಹಾಗಿದ್ರೆ the I is equal to ಹೇಗೆ ಬರೀತೀವಿ, ಇಂಟಿಗ್ರಲ್ ಆಫ್ 1, ಇಂಟಿಗ್ರಲ್ ಆಫ್ ಡಿಫರೆನ್ಸ್ ಈಕ್ವಲ್ ಟು ಡಿಫರೆನ್ಸ್ ಆಫ್ ದರ್ ಇಂಟಿಗ್ರಲ್ ಅಲ್ವಾ, ಇಂಟಿಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು x ಮೈನಸ್ ಇಂಟಿಗ್ರಲ್ ಆಫ್ e ಪವರ್ x ಡಿವೈಡೆಡ್ ಬೈ 1 ಪ್ಲಸ್ e ಪವರ್ x ಇಂಟು dx ಅಂತ ಬರೀತೀವಿ. ಇನ್ನೊಂದು ರಿಸಲ್ಟ್ ಗೊತ್ತಿರ್ಬೇಕು ನಮಗೆ, ಡೆರಿವಿಟಿವ್ ಆಫ್ e ರೇಸ್ ಟು x is exactly equal to e ರೇಸ್ ಟು x. ಹಾಗೆ ಡೆರಿವಿಟಿವ್ ಆಫ್ 1 plus e raised to x is also e raised to x into dx. Therefore the second integral ಅನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಇಂಟಿಗ್ರಲ್ ಆಫ್ 1 divided by 1 plus e raised to x into derivative of 1 plus e raised to x. ಹಾಗೆ ಇಂಟಿಗ್ರೇಷನ್ ಆಫ್ 1 ಅಂದ್ರೆ ಗೊತ್ತು x, ಇಂಟಿಗ್ರೇಷನ್ ಆಫ್ 1 by f of x into f dash x into dx ಫಾರ್ಮ್, ಅಥವಾ ಹೇಗೆ ಹೇಳ್ತೀವಿ 1 by u into du. ಇಟ್ಸ್ ವ್ಯಾಲ್ಯೂ ಇಸ್ ಲಾಗ್ ಆಫ್ ಯು ಅಂತ ಹೇಳ್ತೀವಲ್ಲ, ಲಾಗ್ ಆಫ್ 1 ಪ್ಲಸ್ ಇ ರೇಸ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಈ ಆನ್ಸರ್ ಇಲ್ಲಿದೆಯಾ, ಈ ಆನ್ಸರ್ ಇಲ್ಲಿಲ್ಲ. ಹಾಗಾಗಿ ಏನ್ ಮಾಡ್ತೀವಿ, ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಲಾಗರಿದಮ್ಸ್ ಎಕ್ಸ್ ಅನ್ನ ಹೇಗೆ ಬರೀಬಹುದು, ಈ ಲಾಗ್ ಆಫ್ ಇ ಟು ದಿ ಪವರ್ ಎಕ್ಸ್ ಟು ದ ಬೇಸ್ ಇ ಅಂತಾನೆ ಹೇಳ್ತೀವಿ. ಇಲ್ಲೇನಿದೆ, ಮೈನಸ್ ಲಾಗ್ ಆಫ್ 1 ಪ್ಲಸ್ ಇ ರೇಸ್ ಟು ಎಕ್ಸ್ ಇದೆ. ಲಾಗ್ ಯು ಮೈನಸ್ ಲಾಗ್ ವಿ ಅಂದ್ರೆ ಲಾಗ್ ಆಫ್ ಯು ಡಿವೈಡೆಡ್ ಬೈ ವಿ ಆಗುತ್ತೆ. Therefore correct answer log of e power x divided by 1 plus e power x. ಅದು ಎಲ್ಲಿದೆ, ಆಪ್ಷನ್ ಸಿ ಅಲ್ಲಿ. Therefore the correct option is option C. It is clear. The next question, integral of 1 by root x plus x into root x into dx. Here also the options are given. ಇಲ್ಲಿ ಕೊಟ್ಟಂತ ಫಂಕ್ಷನ್ ಏನಿದೆ, ಇಂಟಿಗ್ರಲ್ ಆಫ್ 1 by root x plus x into root x ಇದೆ. ನಾವು ರೂಟ್ ಎಕ್ಸ್ ಅನ್ನ ಕಾಮನ್ ಟರ್ಮ್ಸ್ ಆಗಿ ತಗೊಂಡ್ರೆ ರೂಟ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಪ್ಲಸ್ ಡಿ ಎಕ್ಸ್ ಆಯಿತು. ಅಗೇನ್ಸ್ ನಮ್ಗೆ ಗೊತ್ತಿದೆ 1 ಬೈ ರೂಟ್ ಎಕ್ಸ್ ಇಸ್ ದ ಡೆರಿವಿಟಿವ್ ಆಫ್ ಹಾಫ್ ಇಂಟು ರೂಟ್ ಎಕ್ಸ್, ಅಥವಾ ಡೆರಿವಿಟಿವ್ ಆಫ್ ರೂಟ್ ಎಕ್ಸ್ ಈಸ್ 1 ಬೈ 2 ಇಂಟು ರೂಟ್ ಎಕ್ಸ್. ಹಾಗಿದ್ರೆ ಏನು, 2 ಇಂಟು ಡೆರಿವಿಟಿವ್ ಆಫ್ ರೂಟ್ ಎಕ್ಸ್ ಈಸ್ 1 ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ. Therefore 1 divided by root x into dx ಅನ್ನ 2 into root x ಅಂತ ಬರೀಬಹುದು, ಡೆರಿವಿಟಿವ್ ಆಫ್ ರೂಟ್ ಎಕ್ಸ್ ಅಂತ. ಹಾಗಿದ್ರೆ ಏನ್ ಬರುತ್ತೆ, ಇದನ್ನ 2 times ಇಂಟಿಗ್ರಲ್ ಆಫ್ 1 divided by 1 plus x. x can be written as root x whole square. x ಅನ್ನ root x whole square ಅಂತ ಬರೀಬಹುದು. 1 by root x into dx ಅನ್ನ 2 into root x, 2 into ಡೆರಿವಿಟಿವ್ ಆಫ್ ರೂಟ್ ಎಕ್ಸ್ ಅಂತ ಬರೀಬಹುದು. 2 ಕಾನ್ಸ್ಟೆಂಟ್ ಹೊರಗಡೆ ಬರುತ್ತೆ. ಇದು ಯಾವ ಫಾರ್ಮ್ ನಲ್ಲಿದೆ, 1 divided by ಇಂಟಿಗ್ರಲ್ ಆಫ್ 1 by 1 plus
u ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು u ಗೊತ್ತಿದೆ, ಅದು ನಮಗೆ ರಿಸಲ್ಟು 2 ಟೈಮ್ಸ್ ಟ್ಯಾನ್ ಇನ್ವರ್ಸ್ ಆಫ್ u ಪ್ಲಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಆಗಿದೆ. ಕರೆಕ್ಟ್ ರಿಸಲ್ಟ್ಸ್ ಯಾವುದು ಇಲ್ಲಿ? 2 ಟೈಮ್ಸ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್, ದಟ್ ಈಸ್ ಆಪ್ಷನ್ ನಂಬರ್ 2. ಇಲ್ಲ ಯು ಕ್ಯಾನ್ ಯೂಸಿಂಗ್ ಬೈ ಡೆಫಿನಿಷನ್ ಆಫ್ ಇಂಟಿಗ್ರೇಷನ್ಸ್. ಇವೆಲ್ಲ ಡೆರಿವಿಟಿವ್ ನೋಡೋದು. ವಾಟ್ ಈಸ್ ಡೆರಿವಿಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಎಕ್ಸ್ ಅಂದರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಡಿವೈಡೆಡ್ ಬೈ 2 ಇಂಟು ರೂಟ್ ಎಕ್ಸು. ಇಲ್ಲಿ 2 ಇಲ್ಲ, ದೇರ್ಫೋರ್ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಬರುತ್ತೆ. ದೇರ್ಫೋರ್ ಆಪ್ಷನ್ಸ್ ಡಿ ಈಸ್ ದಿ ರೈಟ್ ಆಪ್ಷನ್ ಅಂತ ಹೇಳ್ಬೋದು. ರೈಟ್. ದ ನೆಕ್ಸ್ಟ್ ಕ್ವಶನ್, ಇಂಟಿಗ್ರಲ್ ಆಫ್ ಇ ಟು ದಿ ಪವರ್ ಎಕ್ಸ್ into 1 plus x divided by sin square of e raised to x into dx. Options are given. ಈ ಎಲ್ಲ ಆಪ್ಷನ್ಸ್ ನಾವು ನೋಡ್ತಾ ಬಂದ್ರೆ ಮೈನಸ್ ಕಾಟ್ ಆಫ್ ಇ ಟು ದಿ ಪವರ್ ಟು ಎಕ್ಸ್, ಟ್ಯಾನ್ ಆಫ್ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್, ಟ್ಯಾನ್ ಆಫ್ ಇ ರೇಸ್ ಟು ಎಕ್ಸ್, ಕಾಟ್ ಆಫ್ ಇ ರೇಸ್ ಟು ಎಕ್ಸ್ ಇದೆ. ಇಲ್ಲೂ ಅಷ್ಟೇ ಟ್ಯಾನ್ ಬರಬೇಕಿದ್ರೆ ಸೆಕೆಂಡ್ ಸ್ಕ್ವೇರ್ ಬರಬೇಕು, ಮೈನಸ್ ಕಾಟ್ ಬರಬೇಕಿದ್ರೆ ಕೊಸೆಕ್ ಸ್ಕ್ವೇರ್ ಬರಬೇಕು. ಎಕ್ಸ್ ಈಸ್ ರಿಪ್ಲೇಸ್ ಬೈ ಇ ರೇಸ್ ಟು ಎಕ್ಸ್ ಇರ್ಬೋದು ಅಥವಾ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ಇರಬೇಕು. ಹಾಗಿದ್ರೆ ಇಲ್ಲಿ ನಾವು ಒಂದು ರಿಸಲ್ಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಏನು? ಡೆರಿವಿಟಿವ್ ಆಫ್ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ನೋಡಿದ್ರೆ ವಿ ಗೆಟ್ ಫಸ್ಟ್ ಫಂಕ್ಷನ್ ಎಕ್ಸ್, ಡೆರಿವಿಟಿವ್ ಆಫ್ ಇ ರೇಸ್ ಟು ಎಕ್ಸ್ ಈಸ್ ಇ ರೇಸ್ ಟು ಎಕ್ಸ್, ಪ್ಲಸ್ ಸೆಕೆಂಡ್ ಫಂಕ್ಷನ್ ಇ ರೇಸ್ ಟು ಎಕ್ಸ್, ಡೆರಿವಿಟಿವ್ ಆಫ್ ಎಕ್ಸ್ ಅಂದ್ರೆ 1 ಆಯಿತು. ಇ ರೇಸ್ ಟು ಎಕ್ಸ್ ಕಾಮನ್ ಟರ್ಮ್ಸ್ ತಗೊಂಡ್ರೆ ಎಕ್ಸ್ ಪ್ಲಸ್ 1 ಅಥವಾ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ದೇರ್ಫೋರ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನೋದು ಎಕ್ಸಾಕ್ಟ್ಲಿ ಡೆರಿವಿಟಿವ್ ಆಫ್ ಎಕ್ಸ್ ಇಂಟು ಇ ರೇಸ್ ಟು ಎಕ್ಸ್ ಆಗಿರುತ್ತೆ. ದೇರ್ಫೋರ್ ಐ ಈಸ್ ಈಕ್ವಲ್ ಟು ನಾವು ಡೈರೆಕ್ಟ್ ಆಗಿ ಹೇಳ್ಬೋದು 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಆಫ್ ಇ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಇಂಟು ಡೆರಿವಿಟಿವ್ ಆಫ್ ಇ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಅಂತ. 1 ಬೈ ಸೈನ್ ಸ್ಕ್ವೇರ್ ಅಂದ್ರೆ ಕೊಸೆಕ್ ಸ್ಕ್ವೇರು, ಇ ರೇಸ್ ಟು x into x into derivative of e raised to x into x ಅಂದ್ರೆ cosec square of u into du. The what is integration of cosec square u with respect to u? Minus cot u plus integral constant 2. ಹಾಗಿದ್ರೆ ಏನು ಬರುತ್ತೆ ಆನ್ಸರು? here minus cot of e to the power x into x plus integral constant, that is option 1 is the right option. ಅಂದ್ರೆ option A is the correct option. The next question, integral of 1 by x into root of x to the power 6 minus 1 into dx. ಇಲ್ಲೆಲ್ಲ ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಬಂದ್ರೆ ಓನ್ಲಿ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಕ್ಯೂಬ್ ಫಾರ್ಮ್ ನಲ್ಲಿ ಇದೆ. ಸೆಕೆಂಡ್ ಇನ್ವರ್ಸ್ ಆಫ್ ಯು ಅಂತ ಹೇಳಿದ್ರೆ 1 by u into u square minus 1 ಇರಬೇಕು. It is right. Therefore you rewrite these functions in the form of 1 by ಯಾವ ಫಾರ್ಮ್ ನಲ್ಲಿ ಬರೀಬೇಕು? 1 by x cube into x cube whole square minus 1 ಫಾರ್ಮ್ ನಲ್ಲಿ ಬರೀತೀವಿ. ಅದು ಬರೀಬೇಕಾದ್ರೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನ x ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಹಾಗೆ ಏನಾಯ್ತು? ಇಂಟಿಗ್ರಲ್ ಆಫ್ x ಸ್ಕ್ವೇರ್ ಇಂಟು dx ಡಿವೈಡೆಡ್ ಬೈ x ಕ್ಯೂಬ್ ಇಂಟು ರೂಟ್ ಆಫ್ x ಕ್ಯೂಬ್ ಹೋಲ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಹಾಗೆ ಇನ್ನೊಂದು ರಿಸಲ್ಟ್ ಗೊತ್ತಿದೆ ನಮಗೆ, ದ ಡೆರಿವಿಟಿವ್ ಆಫ್ ಎಕ್ಸ್ ಕ್ಯೂಬ್ ಮಾಡಿದ್ರೆ 3 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಹಾಗಾಗಿ 1 by 3 ಇಂಟು ಡೆರಿವಿಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಗೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಟಿಗ್ರಲ್ ಆಫ್ 1 by 3 ಅನ್ನೋದು ಕಾನ್ಸ್ಟೆಂಟ್, 1 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಇಂಟು ರೂಟ್ ಆಫ್ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಮೈನಸ್ 1 ಇಂಟು ಡೆರಿವಿಟಿವ್ ಆಫ್ ಎಕ್ಸ್ ಕ್ಯೂಬ್ ಅಂತ ಬರೀತೀವಿ. ಇದು ಯಾವ ಫಾರ್ಮ್ ನಲ್ಲಿದೆ? 1 by u into root of integral of 1 by u into root of u square minus 1 with respect to u. Answer ಏನು? Second inverse of u plus c. Therefore the correct answer is 1 by 3 into second inverse of x cube plus c. That is option A ಯಲ್ಲಿದೆ. Option A is the right options. The next question, if integral of dx divided by x plus x raised to 5 is equal to f of x plus integral constant, then integral of x to the power 4 divided by x plus x raised to 5 into dx is. Options are given. ಈ ರಿಸಲ್ಟ್ ಅನ್ನ ಯೂಸ್ ಮಾಡಿ ಇದನ್ನ ಇಂಟಿಗ್ರೇಟ್ ಮಾಡಬೇಕು. therefore ಇದನ್ನೇ ನಾವು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ x raised to 4 divided by x plus x raised to x ಮಾಡಿದಾಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ x raised to 5 divided by x into x plus x raised to 5 into dx ಆಗುತ್ತೆ. Against x raised to 5 divided by x into x raised to 5 in numerator ಅಲ್ಲಿ x adding and subtracting ಮಾಡಿದಾಗ ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ x plus x raised to 5 divided by x into x plus x raised to 5 ಕ್ಯಾನ್ಸಲ್ ಆಗಿ 1 by x ಬರುತ್ತೆ.
minus x divided by x into x plus x raised to 5 ಮಾಡಿದ್ರೆ x cancel ಆಗಿ 1 divided by x plus x raised to 5 into dx. You know the integration of 1 by x ಅಂತ ಹೇಳಿದ್ರೆ log of modulus of x. So minus 1 by integral of 1 divided by x plus x raised to 5 into dx is given f of x. So therefore the correct answer is option D. Log of mod x minus f of x plus integral constant. The next example is integration of cosecant x divided by cos square of 1 plus log of tan of x by 2 with respect to x is. Is clear? ಎಲ್ಲ ಆಪ್ಷನ್ಸ್ ಅನ್ನು ನಾವು ವೆರಿಫೈ ನೋಡಿದಾಗ minus tan of 1 plus log of tan of x by 2 sin square of the same function tan of same function second square of same function ಇದೆ. ಹಾಗಿದ್ರೆ ಇಲ್ಲೇ ನಾವು ಥಿಂಕ್ ಮಾಡಿದಾಗ 1 plus log of tan of x by 2 ಅಂದ್ರೆ ಏನು? You know the result. ನಮ್ಗೆ ಗೊತ್ತಿದೆ integration of cosecant x ಅಂದ್ರೆ log of tan x by 2 plus integral constant. ಅಂದ್ರೆ log of tan x by 2 plus cc is any constant. ಇದನ್ನ ಡಿಫರೆನ್ಸಿಯೇಟ್ ಮಾಡಿದ್ರೆ log ಇದು cosecant x ಬರುತ್ತೆ. ಹಾಗಿದ್ರೆ ಏನರ್ಥ? ಡೆರಿವಿಟಿವ್ ಆಫ್ 1 plus log of tan x by 2 is equal to cosecant x. Therefore the given integral is 1 by cos square of 1 plus tan of 1 plus log of tan of x by 2 into derivative of 1 plus log of tan x by 2 ಫಾರ್ಮ್ ನಲ್ಲಿದೆ. 1 by cos square ಅಂದ್ರೆ secant square ಅಂದ್ರೆ ಇದು ಯಾವ ಫಾರ್ಮ್ ನಲ್ಲಿದೆ? ಇಂಟಿಗ್ರೇಷನ್ ಆಫ್ secant square u with respect to u. secant square u ಅಂದ್ರೆ ಏನು? tan u. Therefore answer ಏನು ಬರುತ್ತೆ? tan of 1 plus log of tan x by 2 plus integral constant. Therefore the correct option is option C ಆಗಿರುತ್ತೆ. The next question, integration of x cube divided by x plus 1 into dx is. ಈ ಫಂಕ್ಷನ್ಸ್ ನೋಡಿದಾಗ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. The functions is x cube by x plus 1 rational function. ಇದು ಇಂಪ್ರಾಪರ್ ಫಾರ್ಮ್ ನಲ್ಲಿ ಇದೆ. ಡಿಗ್ರಿ ಆಫ್ ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿಗ್ರಿ ಆಫ್ ದ ಡಿನಾಮಿನೇಟರ್. ಇದನ್ನ ಪ್ರಾಪರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು ಯೂಸಿಂಗ್ ಡಿವಿಷನ್ ಅಲ್ಗಾರಿದಮ್ಸ್. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಮಾಡಬಹುದು, ಇಲ್ಲ ಜಸ್ಟ್ ಆಡಿಂಗ್ ಅಂಡ್ ಸಬ್ಟ್ರಾಕ್ಟಿಂಗ್ 1 ಮಾಡಿದ್ರೆ ಏನ್ ಬರುತ್ತೆ? ಎಕ್ಸ್ ಕ್ಯೂಬ್ ಪ್ಲಸ್ 1 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಫಸ್ಟ್ ಎಕ್ಸ್ಪಾಂಡ್ ಮಾಡ್ತೀರಿ, ಎಕ್ಸ್ ಕ್ಯೂಬ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮ್ಸ್ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಅಂದ್ರೆ ಎಕ್ಸ್ ಪ್ಲಸ್ 1 ಕ್ಯಾನ್ಸಲ್ ಆಗಿ ಫಸ್ಟ್ ಟರ್ಮ್ ನಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇರುತ್ತೆ ಮೈನಸ್ 1 divided by x plus 1. ಹಾಗಿದ್ರೆ ಇಂಟಿಗ್ರೇಷನ್ಸ್ ಏನು? I is equal to integral of x square minus x plus 1 minus 1 by x plus 1 with respect to x ಆಯಿತು. Integration of x square is x cube by 3 minus integration of x is x square by 2 plus 1 integration x minus 1 by x plus 1 linear factor coefficient of x 1 ಇದೆ. Therefore log of 1 plus x plus integral constant. Therefore the correct options here x minus x square by 2 plus x cube by 3 minus log of 1 plus x plus integral constant. That is option D. The next question, integral of 1 by root of 9x minus 4x square is equal to. The first options are given here, all in terms of sine inverse ಅಲ್ಲಿ ಇದೆ. Here 1 by quadratic form ನಲ್ಲಿ ಇದೆ. ಈ quadratic form ಅನ್ನು ನಾವು perfect square ಆಗಿ ಕನ್ವರ್ಟ್ ಮಾಡ್ತೀವಿ. 9x minus 4x square, ಇಲ್ಲಿ minus 4 ಅನ್ನ ಕಾಮನ್ ಟರ್ಮ್ಸ್ ಆಗಿ ತಗೊಂಡ್ರೆ x square minus 9 by 4 into x ಆಗುತ್ತೆ. ಅಗೇನ್ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದ್ರೆ x minus half of the coefficient of x ಅಂದ್ರೆ 9 by 4, ಇದರ ಹಾಫ್ ಅಂದ್ರೆ 9 by 8, x minus 9 by 8 whole square minus 9 by 8 whole square minus inside ತಗೊಂಡಾಗ 4 ಕಾಮನ್ 9 by 8 whole square 81 by 61 minus x minus 9 by 4 whole square ಆಯಿತು. Therefore I is equal to 1 by root 4 common terms, so root of 81 by 64 minus x minus 9 by 4 whole square into dx ಆಯಿತು. Here you know that derivative of x minus 9 by 8 is exactly equal to dx. So
ಹಾಗಿದ್ರೆ ಇದು ಯಾವ ಫಾರ್ಮ್ನಲ್ಲಿದೆ? 1 ಡಿವೈಡೆಡ್ ಬೈ ರೂಟ್ ಆಫ್ ಯು ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ or a square minus u square with respect to u ಫಾರ್ಮ್ನಲ್ಲಿದೆ. The integral of 1 by root of a square minus u square with respect to u is sin inverse of u by a plus integral constant 2. Therefore, answer is 1 by 2 into sin inverse of x minus 9 by 8 divided by 9 by 8 plus integral constant 2. Both numerator ಮತ್ತು denominator ಗೆ 8 ಇಂದ ನಾವು multiply ಮಾಡಿದ್ರೆ you get 1 by 2 into sin inverse of 8x minus 9 divided by 9 plus integral constant ಬರುತ್ತೆ. Therefore, the correct option is option B. The next question. If integral of 2x minus 1 into dx divided by x minus 1 into x plus 2 into x plus 3 is equal to a into log of mod of x minus 1 plus b into log of mod of x plus 2 plus c into log of mod of x plus 3 plus k, then a, b, c are respectively. The given function is a rational function, no? It is a proper function, no? Therefore, now partial fractions formula ಬರೀತೀವಿ because both are linear factors. ಯಾವ ಫಾರ್ಮ್ನಲ್ಲಿ ಬರುತ್ತೆ? a divided by x minus 1 plus b divided by x plus 2 plus c divided by x minus 3 ಫಾರ್ಮ್ನಲ್ಲಿ ಬರುತ್ತೆ. ಎಲ್ಲ ಲೀನಿಯರ್ ಫ್ಯಾಕ್ಟರ್ ಇದ್ದಾಗ ಈಸಿಯಾಗಿ a b c ಅನ್ನ ಕಂಡುಹಿಡಿಯಬಹುದು. ಹೇಗೆ? here a divided by x minus 1 ಇದೆ, ಇದನ್ನು 0 ಮಾಡ್ಕೊಳ್ಳೋದಿದ್ರೆ x is equal to 1 ಹಾಕ್ತೀವಿ. therefore in the given function ಅಲ್ಲಿ x minus 1 ಅನ್ನ ಬಿಟ್ಟು ಉಳಿದಂತ ಟರ್ಮಿಗೆ put x is equal to 1 ಹಾಕಿದ್ರೆ 2 into 1 2 minus 1 divided by 2 plus 1 is 3, 2 minus 3 is minus 2 ಅಂದ್ರೆ ಏನು ಬರುತ್ತೆ? minus 1 by 6. a is minus 1 by 6 ಅಂತ ಹೇಳಿದ್ರೆ ಇದು ಆಪ್ಷನ್ ಬಿ ಮತ್ತು ಸಿ ಅಲ್ಲಿ ಇದೆ. therefore ಫಸ್ಟ್ ಎ ಮತ್ತು ಡಿ ಅನ್ನೋದು ಆಪ್ಷನ್ಸ್ ಅಲ್ಲ. ನೆಕ್ಸ್ಟ್ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಇದೆ. ಎಕ್ಸ್ ಪ್ಲಸ್ 2 0 ಮಾಡಬೇಕಾದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ 2 ಹಾಕಬೇಕು. ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಅನ್ನ ನಾವು ಹಾಕಿದ್ರೆ ಇಲ್ಲಿ ಏನಾಗುತ್ತೆ? ಇದನ್ನ ಬಿಟ್ಟು ಪುಟ್ ಎಕ್ಸ್ ಈಕ್ವಲ್ ಟು ಮೈನಸ್ 2 ಹಾಕ್ರಿ minus 4 minus 1 divided by minus 2 minus 1 ಅಂದ್ರೆ minus 3 minus 2 minus 3 ಅಂದ್ರೆ minus 4 minus 5 divided by 15 ಅಂದ್ರೆ minus 1 by 3 ಆಯಿತು. ಹಾಗಿದ್ರೆ B is minus 1 by 3 ಅನ್ನೋದು ಆಪ್ಷನ್ ಸಿ ಅಲ್ಲಿದೆ. therefore ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಪ್ಷನ್ಸ್. ನಾವು put x equal to 3 ಹಾಕಿದ್ರೆ ಸಿ ಬರುತ್ತೆ. ಎರಡು ಈಕ್ವಲ್ ಇದ್ದಾಗ ಮಾತ್ರ ಇದನ್ನ ವೆರಿಫೈ ಮಾಡ್ರಿ, ಅದರ್ವೈಸ್ ಸಿ is the right choice. The next example, integral of x to the power 4 into sin x into dx is f of x plus c, then f of 0 is the value of the function is. Here x to the power 4 into sin x into dx ಅಂತ ಹೇಳಿದಾಗ the product of the two functions, ಇಲ್ಲಿ ನಾವು integrations by parts ಅನ್ನ ಯೂಸ್ ಮಾಡಬೇಕು. ನಾನು ಹೇಳಿದ್ದೀನಿ ನಾವು CET ಅಲ್ಲಿ ಯೂಸ್ ಮಾಡುವಾಗ ಸೆಕೆಂಡ್ ಫಂಕ್ಷನ್, ಇಲ್ಲಿ ಫಸ್ಟ್ ಫಂಕ್ಷನ್ ಆಲ್ಜಿಬ್ರಿಕ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆಗುತ್ತೆ. ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅನ್ನ ಡೆರಿವಿಟಿವ್ ಫಾರ್ಮ್ ನಲ್ಲಿ ಬರೆದ್ರೆ ಡೆರಿವಿಟಿವ್ ಆಫ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ದೆನ್ ಈಸಿಯಾಗಿ ಬರೀತಾ ಹೋಗ್ಬೋದು ರೂಲ್ ಯೂಸ್ ಮಾಡಿ. u ಇಂಟು ಡೆರಿವಿಟಿವ್ ಆಫ್ ವಿ ಅಂದ್ರೆ ಯು ವಿ ಫಸ್ಟ್ ಬರೀತೀವಿ. ಯು ಇನ ಡೆರಿವಿಟಿವ್ ಮೈನಸ್ ಅಲ್ಟರ್ನೇಟ್ ಸೈನ್ ಆಗಿ ಬರುತ್ತೆ, ಪ್ಲಸ್ ಇದ್ದಾಗ ಮೈನಸ್ ಬಂತು. ಯು ಇನ ಡೆರಿವಿಟಿವ್ ವಿ ಇನ ಇಂಟಿಗ್ರೇಷನ್ ಪ್ಲಸ್ ಸೈನು, ಯು ಡ್ಯಾಶ್ ಇನ ಡೆರಿವಿಟಿವ್ ಯು ವಿ ಒನ್ ಇನ ಇಂಟಿಗ್ರೇಷನ್ ಮೈನಸ್ ಸೈನು. ಹಾಗೆ ಬರಿತಾ ಹೋಗೋದು. ಐದರ್ 0 ಬರಬೇಕು ಅಥವಾ ಇದೇ ಫಂಕ್ಷನ್ಸ್ ಬರಬೇಕು. ಈಗ ಬರೀ ಎಕ್ಸ್ ಟು ದಿ ಪವರ್ 4 ಇಂಟು ಮೈನಸ್ ಕಾಸ್ ಎಕ್ಸ್ ಫಸ್ಟ್ ಟರ್ಮ್ ಬರುತ್ತೆ, ಮೈನಸ್ ಸೈನು. ಎಕ್ಸ್ ಟು ದಿ 4 ಇನ ಡೆರಿವಿಟಿವ್ ಈಸ್ 4x ಕ್ಯೂಬ್, ಮೈನಸ್ ಕಾಸ್ ಎಕ್ಸ್ ಇನ ಇಂಟಿಗ್ರೇಷನ್ಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಪ್ಲಸ್ ಸೈನು. 4x ಕ್ಯೂಬ್ ಇನ ಡೆರಿವಿಟಿವ್ 12x ಸ್ಕ್ವೇರ್ ಆಯಿತು, ಮೈನಸ್ ಸೈನ್ ಎಕ್ಸ್ ಇನ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಆಗುತ್ತೆ. 12x ಸ್ಕ್ವೇರ್ ಇನ ಡೆರಿವಿಟಿವ್ ಮೈನಸ್ ಇದು 24, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಹಾಕ್ತೀವಿ. ಕಾಸ್ ಎಕ್ಸ್ ಇನ ಇಂಟಿಗ್ರೇಷನ್ ಈ ಸೈನ್ ಎಕ್ಸ್ ಆಯಿತು. 24x ಇನ ಡೆರಿವಿಟಿವ್ ಈಸ್ 24, ಸೈನ್ ಇನ ಇಂಟಿಗ್ರೇಷನ್ಸ್ ಮೈನಸ್ ಕಾಸ್ ಎಕ್ಸ್ ಆಯಿತು. 24 ಇನ ಡೆರಿವಿಟಿವ್ 0 ಬರುತ್ತೆ. therefore ನೆಕ್ಸ್ಟ್ ಟರ್ಮ್ಸ್ ನಾವು ಬರೀಬೇಕಾಗಿಲ್ಲ. ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ 4 ಇಂಟು ಡೆರಿವಿಟಿವ್ ಆಫ್ ಮೈನಸ್ ಕಾಸ್ ಎಕ್ಸ್ ಇಂದು. ಇಲ್ಲಿ ಈ ಫಂಕ್ಷನ್ ಅನ್ನ ಇದು f of x plus c ಅಂತ ಹೇಳಿದ್ದಾರೆ. therefore here finding f of 0 ಅಂದಾಗ put x equal to 0 ಹಾಕಿದ್ರೆ ನಮಗೆ
ಇದು ಮಲ್ಟಿಪ್ಲೈಯಿಂಗ್ 0 ಆಯಿತು, ಇದು 0 ಆಯಿತು, ಈ ಟರ್ಮ್ಸು 0, ಇದು 0 ಆಯಿತು. ಇಲ್ಲಿ 24 ಇಂಟು ಮೈನಸ್ ಕಾಸ್ 0, ಕಾಸ್ 0 ಅಂದರೆ 1, minus 1 into 24, its value is equal to minus 24. Therefore, the correct option A ಆಗಿರುತ್ತೆ. The next question. Integral of e to the power x into 1 minus x divided by 1 plus x square whole square into dx. Here also, ಇದನ್ನ ನಾವು rewrite ಮಾಡಿದ್ರೆ 1 minus x divided by 1 plus x square whole square expand ಮಾಡಿದ್ರೆ 1 minus x whole square expand ಮಾಡ್ತೀರಿ 1 plus x square minus 2x ಆಗುತ್ತೆ. Divided by 1 plus x square whole square ಮಾಡ್ತೀವಿ. Again ಇದನ್ನ simplify ಮಾಡಿದ್ರೆ 1 plus x square divided by 1 plus x square whole square means 1 by 1 plus x square ಆಯಿತು minus plus minus 2x divided by 1 plus x square whole square. Therefore, I ಅನ್ನು ಹೇಗೆ ಬರೀಬಹುದು e to the power x into 1 divided by 1 plus x square plus minus 2x divided by 1 plus x square whole square into dx. ನಮಗೆ ಗೊತ್ತಿದೆ 1 divided by 1 plus x square in a derivative minus 2x divided by 1 plus x square whole square ಆಗುತ್ತೆ. ಹಾಗಿದ್ರೆ ಇದು ಯಾವ ಫಾರ್ಮ್ ನಲ್ಲಿದೆ e to the power x into f of x plus f dash x into dx ಫಾರ್ಮ್ ನಲ್ಲಿದೆ. ಹಾಗಿದ್ರೆ ಆನ್ಸರ್ ಏನು e power x into f of x, e power x into 1 divided by 1 plus x square ಅಂದ್ರೆ e power x divided by 1 plus x square plus integral constant, because e to the power x into f of x plus f dash x into dx ಏನು ಬರುತ್ತೆ e power x into f of x plus integral constant. ಇದು ಎಲ್ಲಿದೆ ಆಪ್ಷನ್ಸ್ a ದಲ್ಲಿದೆ. Therefore, option A is right option. Right? The next question. The integral of x into second square x plus tan x into dx ಇದೆ. ಇವೆಲ್ಲ ನಾವು ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಬರೀಬಹುದು. ಆಪ್ಷನ್ಸ್ ಅನ್ನ ಫಸ್ಟ್ ಗೆ ವೆರಿಫೈ ಮಾಡ್ತೀರಿ. Here tan x ಇದೆ, second square x ಇದೆ, x into tan x ಇದೆ, x into second square x ಇದೆ. ನಾವು ಡೆಫಿನಿಷನ್ ಆಫ್ ಡೆರಿವೇಟಿವ್ ಯೂಸ್ ಮಾಡಿದ್ರೆ tan x ಇನ ಡೆರಿವೇಟಿವ್ is second square x. ಇಲ್ಲಿ x into second square x tan x ಇದೆ, ಫಸ್ಟ್ ಆಪ್ಷನ್ ಅಲ್ಲ. ಹಾಗೆ x into tan x ಇನ ಡೆರಿವೇಟಿವ್ ನೋಡಿದಾಗ ಫಸ್ಟ್ ಫಂಕ್ಷನ್ x, ಡೆರಿವೇಟಿವ್ ಆಫ್ tan x ಅಂದ್ರೆ second square x ಪ್ಲಸ್ ಸೆಕೆಂಡ್ ಫಂಕ್ಷನ್ tan x, ಡೆರಿವೇಟಿವ್ ಆಫ್ x ಅಂದ್ರೆ 1 ಬರುತ್ತೆ. Therefore, ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಪ್ಷನ್ಸ್. ಬೈ ಇನ್ಸ್ಪೆಕ್ಷನ್ ಮೆಥಡ್ ನಲ್ಲಿ ಇದನ್ನ ಕಂಡುಹಿಡಿದ್ರೆ ಈಸಿಯಾಗಿ ವಿತಿನ್ 30 ಸೆಕೆಂಡ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಒನ್ ಮೋರ್ ಎಕ್ಸಾಂಪಲ್. ನೆಕ್ಸ್ಟ್ ಪ್ರಾಬ್ಲಮ್. ಇಂಟಿಗ್ರಲ್ ಆಫ್ 1 by x cube plus x into dx ಇದೆ. Here 1 by x cube plus x ಅನ್ನ ನಾವು ಹೇಗೆ ಬರೀಬಹುದು 1 by x into x square plus 1 ಅಂತ ಬರೀಬಹುದು. ಇದು ಯಾವ ಫಾರ್ಮ್ ನಲ್ಲಿ ಇದೆ ಇಂಟಿಗ್ರಲ್ ಆಫ್ 1 divided by x into x raised to n plus 1 ಈ ಫಾರ್ಮ್ ನಲ್ಲಿ ಇದೆ. ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್. ಇಂಟಿಗ್ರೇಷನ್ ಆಫ್ 1 by x into x raised to n plus 1 into dx ಇದ್ರೆ 1 by n into log of x to the power n divided by x to the power n plus 1 plus integral constant ಅಂತ ಬರೀಬಹುದು. ಇಲ್ಲೂ ಅದೇ ಫಾರ್ಮ್ ನಲ್ಲಿ ಇದೆ. Here n is equal to 2, therefore its value is 1 by 2 into log of x square divided by x square plus 1 ಅಂತ ಬರೀಬಹುದು. Again using properties of logarithms, 1 by 2 into log of x square minus 1 by 2 into log of x square plus 1 plus integral constant. The next question. Integration of e raised to tan inverse x into 1 plus x divided by 1 plus x square into dx is equal to. ಇಲ್ಲೂ ಅಷ್ಟೇ ನಾವು ಆಪ್ಷನ್ಸ್ ಅನ್ನ ನೋಡ್ರಿ, ಡಿಫ್ರೆನ್ಶಿಯೇಟ್ ಮಾಡ್ರಿ ಈಚ್ ಇಂಟಿಗ್ರಲ್ಸ್. Here differentiating the first option x into tan inverse x with respect to x ಮಾಡಿದಾಗ ಫಸ್ಟ್ ಫಂಕ್ಷನ್ x ಆಯಿತು. ಡೆರಿವೇಟಿವ್ ಆಫ್ e ಪವರ್ tan inverse x ಮಾಡಿದ್ರೆ e to the power tan inverse x divided by 1 plus x ಅಂತ ಬರುತ್ತೆ. ಅಂದ್ರೆ e to the power x into e to the power tan inverse x divided by 1 plus x square plus second function e to the power tan inverse x. So derivative of x is 1. ಇಲ್ಲಿ e to the power tan inverse x ಕಾಮನ್ ಟರ್ಮ್ಸ್ ಆಗಿ ತಗೊಂಡ್ರೆ 1 plus x by 1 plus x square ಆಗುತ್ತೆ. ಅಂದ್ರೆ ಏನು ಇಂಟಿಗ್ರೇಷನ್ ಆಫ್ e to the power tan inverse x into 1 plus x by 1 plus x square is exactly equal to x plus e to the power tan inverse x plus integral constant. Therefore, the first option is the right option. And one more. Integral of x square plus x plus 2 divided by x plus 1 into x square plus 1 into dx.
ಇಲ್ಲೂ ಅಷ್ಟೇ ದ ಗಿವನ್ ಫಂಕ್ಷನ್ ಈಸ್ ರ್ಯಾಷನಲ್ ಫಂಕ್ಷನ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಯೂಸ್ ಮಾಡಬಹುದು. ಬಟ್ ಇದನ್ನೇ ರೀರೈಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಅನ್ನ 1 ಪ್ಲಸ್ 1 ಅಂತ ಬರೆದು ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಬರೀಬಹುದು. ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 1 ಕ್ಯಾನ್ಸಲ್ ಆದರೆ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬರುತ್ತೆ. therefore I is equal to integral of 1 by x plus 1 plus 1 by x square plus 1 into dx. ಅಂದ್ರೆ ಏನು, log of x plus 1 plus tan inverse of x plus integral constant. therefore the correct options tan inverse x plus log of modulus of x plus 1 plus integral constant ಅಂತ ಬರೀಬಹುದು. ಹಾಗೆ one more results, integration of 2021 to the power x to the power x into x to the power x into 1 plus log x into dx is. ಇಲ್ಲೂ ಅಷ್ಟೇ ನಮ್ಗೆ ಒಂದು ರಿಸಲ್ಟ್ಸ್ ನೆನಪಿರಬೇಕು. ಎಕ್ಸ್ ಟು ದಿ ಪವರ್ ಎಕ್ಸ್ ಅನ್ನ ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಎಕ್ಸ್ ಟು ದಿ ಪವರ್ ಎಕ್ಸ್ ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಬರುತ್ತೆ. ಹಾಗಿದ್ರೆ ಇದು ಯಾವ ಫಾರ್ಮ್ ನಲ್ಲಿ ಇದೆ, ಇಂಟಿಗ್ರಲ್ ಆಫ್ 2021 to the power x to the power x into derivative of x to the power x, which is in the form of or a to the power u with respect to u. Its value is a to the power u divided by log a ಆಗಿರುತ್ತೆ. ಅಂದ್ರೆ 2021 to the power x to the power x divided by log of 2021 plus integral constant. ಇದು ಗೊತ್ತಿದೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಬರೀಬಹುದು. therefore the correct option is option D. ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಆರ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಲ್ಲಿ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಇವೆಲ್ಲವನ್ನು ಬೈ ಪ್ರಾಕ್ಟೀಸ್ ಇಂದನೇ ನಾವು ಕ್ವಿಕ್ ಆಗಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ನಮ್ಮ NCERT ಬುಕ್ಸ್ ಆರ್ ಟೆಕ್ಸ್ಟ್ ಬುಕ್ ನಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಬರೀಬಹುದು. ಹಾಗೆ ದೀಕ್ಷಾ ಆ್ಯಪ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಅವನ್ನ ನೋಡಿ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.